ಅಮ್ಮ ಮಂಗಳ ಮಕ್ಕಳೇ ಚಿರಾಗಿದ್ದಾನೆ ನೋಡಿ, ಹೋಗಿ ಆಡ್ಕೊಳ್ಳಿ. ಏನಮ್ಮ ಹಾ ಇಷ್ಟು ಕಳಕಳಿಯಾಗಿ ಕಾಣ್ತಾ ಇದೀಯಾ? ಹಾ ನನ್ ಮಗಳ ಮದ್ವೆ ಅಲ್ವೇನೆ. ಹೋಗಿ ತಿಂಡಿ ತಿನ್ನು. ವೀಣಾ, ಸ್ವಲ್ಪ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೋಬೇಕು. ಸ್ವಲ್ಪ ಒಳಗ್ ಬಾ ಅಮ್ಮ, ಹೆಲ್ಪ್ ಮಾಡುವಂತೆ. ಹಾ ಅದಕ್ಕೆ ಸ್ವಲ್ಪ ತಿಂಡಿ ಹಾಕೊಡಿ ಬನ್ನಿ. ಏನ್ ಮಾಡಿದೀರಾ? ಅದ್ಯಾವ ಗಳಿಗೆಯಲ್ಲಿ ನಮ್ಮಮ್ಮ ನನಗೆ ವೀಣಾ ಅಂತ ಹೆಸರಿಟ್ರು. ಅಲ್ಲಿ ಹೋದ್ರು ವೀಣಾ, ಇಲ್ಲಿ ಬಂದ್ರು ವೀಣಾ. ನಮ್ಮ ಅತ್ತೆ ಅಂತೂ ಬೆಳಗಿಂದ ಸಂಜೆವರೆಗೂ ತಂತಿ ಕಿತ್ತೋಗೋವರೆಗೂ ನುಡಿಸ್ತಾನೆ ಇರ್ತಾರೆ. ವೀಣಾ, ಬಂದೆ. ಇವ್ರಿಗೆ ತಿಂಡಿ ಬೇರೆ ಹಾಕ್ಕೊಡ್ಬೇಕಂತೆ. ಬಂಗಾರಿ, ಆ ಬಾವನನ್ಗೂ ಅವ್ರ ಅಮ್ಮನಿಗೂ ತಲೆನೇ ಇಲ್ಲ ನೋಡು. ಇಂಥ ದಡ್ಡರಾದ್ರೂ ಇಂಥ ಚಾನ್ಸ್ ಮಿಸ್ ಮಾಡ್ಕೋತಿರ್ಲಿಲ್ಲ. ಇವ್ರು ನೋಡಿದ್ರೆ ಮಗುಗೋಸ್ಕರ ಎಲ್ಲ ಆಸ್ತಿನೂ ಬಿಟ್ಕೊಟ್ರಲ್ಲ. ಆ ಲಾಯರ್ ಹೇಳಿದ ಒಂಥರ ಸರಿನೇ ಇತ್ತು ಬಿಡು. ಗ್ರೇಟ್ ಫ್ಯಾಮಿಲಿ. ರವಿ, ಬಿಟ್ಕೊಡಕ್ ಏನಿದೆ ಅಲ್ಲಿ? ಇದೇನು ಅವ್ರ ಅಪ್ಪನ ಮನೆ ಆಸ್ತಿನ? ನಾನು ನೋಡ್ತೀನಿ ಖುಷಿನ ಆ ಮನೇಲಿ ಎಷ್ಟು ದಿನ ಇರ್ಸ್ಕೊಂತಾರೆ ಅಂತ. ಹೌದು ಬಂಗಾರಿ, ಖುಷಿ ಕೋಟ್ಯಾಧೀಶ್ವರ ಶ್ರೀಕಾಂತ್ ಅರಸರ ಒಬ್ಬಳೇ ಮಗಳು. ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೇಲಿ ಅವಳು ಇರೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಬಿಡು. ಆ ಭಾವನಾ ಖುಷಿನ ತಾನೇ ಹೆತ್ತಿದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಮಾಡೋದಕ್ಕೆ ಯಾವ ಕೆಲ್ಸಾನೂ ಇಲ್ಲ. ಖುಷಿನ ಸಾಕಾದ್ರೂ ಆಗತ್ತಾ ಅವಳಿಗೆ? ಅದ್ ಹೇಗ್ ಸಾಕ್ತಾಳೆ? 2 ದಿನ ಎಲ್ಲ ಚೆನ್ನಾಗಿರುತ್ತೆ ಬಂಗಾರಿ. ಓನಮ್ಮ ಕುಚ್ಚಿ ಮುಚ್ಚಿ ಅಂತ ಹೇಳ್ಕೊಂಡು ಖರ್ಚು ಬೀಳ್ತಾ ಬೀಳ್ತಾ ಅವಳ ತಾಯಿ ಅನ್ನೋದನ್ನೇ ಮರ್ತೋಗ್ತಾಳೆ. ಆಮೇಲೆ ಅವಳೇ ಕರ್ಕೊಂಡು ಬಂದಿಲ್ಲಿ ಬಿಟ್ಟೋಗ್ತಾಳೆ, ನಿಮ್ಮ ಮಗುನ ನೀವೇ ಇಟ್ಕೊಳ್ಳಿ ಅಂತ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಬಂಗಾರಿ, ನೀನು ಯಾಕೋ ಲಕ್ಷ್ಮಿ ಥರನೇ ದಡ್ಡಿ ಥರ ಆಡ್ತಿದ್ಯಲ್ಲ. ಬರಬೇಕಾಗಿರೋದು ಬಂದಮೇಲೆ ಹೋಗಿದ್ರ ಬಗ್ಗೆ ಚಿಂತೆ ಯಾಕೆ ಬಂಗಾರಿ? ಇದೇನು ಅಳಿಯಂದ್ರು ಇದ್ದಕ್ಕಿದ್ದಾಗ ಬಂದ್ಬಿಟ್ರಲ್ಲ. ನಮಸ್ತೆ. ನಮಸ್ಕಾರ, ಬನ್ನಿ. ಮದ್ವೆಗಳಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ಯಂತೆ. ಅಜ್ಜಿ, ನಮಸ್ಕಾರ ಅಳಿಯಂದ್ರ. ಮಾವ ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಮಾವ, ರೆಸಾರ್ಟ್ನಲ್ಲಿ ಎಲ್ಲ ವ್ಯವಸ್ಥೆನೂ ಆಗಿದೆ ಮದುವೆಗೆ. ನೀವೆಲ್ಲರೂ ರೆಡಿಯಾಗಿ ಬಂದರೆ ಸಾಕು. ಅಳಿಯಂದ್ರೆ, ನೀವು ಕಾರಲ್ಲಿ ಓಡಾಡೋದು ಸ್ವಲ್ಪ ಕಮ್ಮಿ ಮಾಡಿ. ಮದ್ವೆ ಮುಗಿಯೋವರೆಗೂ ಆಚೆ ಎಲ್ಲೂ ಹೋಗಬೇಡಿ. ಇದ್ಯಾಕತ್ತೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಿ? ಬಹಳ ಸರಿ ನಿಮ್ಮ ಬಾಯಲ್ಲಿ ಹುಷಾರು ಅನ್ನೋ ಮಾತು ಕೇಳ್ತಾ ಇದ್ದೀನಿ. ಯಾಕೆ, ಏನು ಸಮಸ್ಯೆ? ಅದು ಏನೂ ಇಲ್ಲ ಅಳಿಯಂದ್ರೆ. ನಮ್ಮ ಭಾವನಾ ಮದ್ವೆನಲ್ಲೂ ಎಲ್ಲರೂ ಹೀಗೆ ಓಡಾಡ್ತಿದ್ವಿ. ಇಷ್ಟೇ ಸಂಭ್ರಮ ಇತ್ತು. ಆವತ್ತಾಗಿದ್ದ ಘಟನೆ
ಎಲ್ಲೂ ಹೊರಗೆ ಹೋಗಲ್ಲ, ಓಕೆನಾ? ಸರಿ ಅಳಿ ಅಂದ್ರೆ ನಮ್ಮ ಲಕ್ಷ್ಮಿಗೆ ಮಕ್ಕಳೇನೆ ಹಲೋ. ಹಲೋ, ಸಾರಿ, ನಿದ್ದೆ ಮಾಡಿಬಿಟ್ಟಿದ್ರಾ? ಡಿಸ್ಟರ್ಬ್ ಮಾಡಿದೆ ಅನ್ಸತ್ತೆ? ಇಲ್ಲ ಇಲ್ಲ, ಯಾಕೋ ನಂಗೆ ನಿದ್ದೆನೇ ಬರ್ತಿಲ್ಲ. ನನಗೂ ಎಕ್ಸಾಕ್ಟ್ಲಿ ಅದೇ ಫೀಲಿಂಗು. ಮದುವೆ ಅನ್ನೋ 3 ಅಕ್ಷರದ ಪದ ನಮ್ಮ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆ ಮಾಡುತ್ತೆ ಅಂತ ಯೋಚನೆ ಮಾಡಿ ಮಾಡಿ ನಿದ್ದೆನೇ ಬರ್ತಿಲ್ಲ. ಯಾಕೆ ಹಾಗಂತೀರಾ? ನನಗಂತೂ ನಿಮ್ಮನ್ನ ಮದುವೆ ಆಗೋಕ್ಕೆ ತುಂಬ ಖುಷಿ ಇದೆ. ನಾನು ಇಷ್ಟು ದಿನ ಪ್ರತಿ ಕ್ಷಣನೂ ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡ್ಕೋತಾ ಇದ್ದೆ. ಆದರೆ ಈಗ ನೀವು ನನ್ನ ಜೀವನಕ್ಕೆ ಬಲಗಾಲಿಟ್ಟು ಬರ್ತಿದ್ದೀರಾ ಅಂದಮೇಲೆ ಒಂಟಿ ಆಲೋಚನೆಗಳೆಲ್ಲ ಬದಲಾಗಿ ನಾನಿಬ್ಬರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನಾವಿಬ್ಬರು ಅಂತ ಅಂದ್ಕೊಂಡ್ರೆ ಈ ಥರ ಯೋಚನೆಗಳೆಲ್ಲ ಬರುತ್ತೆ. ಆದರೆ ದೇಹ ಎರಡಾದರೂ ಜೀವ ಒಂದೇ ಅಂದ್ಕೊಂಡ್ರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರ. ಹಾಂ, ಬರ್ತೀನಿ. ಆಲ್ ರೈಟ್, ಗುಡ್ ನೈಟ್. ಗುಡ್ ನೈಟ್. ಜಗವ ಮರೆಯುವ ವಿರಹ ಕಾಣದ ಧರೆಯಲ್ಲಿ ಪ್ರೇಮ ದೊರೆಯುವ ಸಿಕ್ರೆ ಬಿಡುವೆನೆ ಅವನಂತ ಸಕ್ರೆ ಹುಡುಗನ ಪಕ್ಕ ನಿಂತರೆ ನನಗದುವೆ ಮದುವೆ ಸಡಗರ. ಲಕ್ಷ್ಮಿ, ಏನಿದು? ಮಾಡಕ್ ರಾಶಿ ಕೆಲಸ ಇದೆ, ನೀನ್ ಏನೋ ತಲೆ ಮೇಲೆ ಬಿದ್ದಿರೋ ಥರ ಓಡಾಡ್ತಾ ಇದ್ರೆ ಕೆಲಸ ಮಾಡೋರು ಯಾರು? ಬೆಳಗಿನ ರೆಸಾರ್ಟ್ಗೆ ಹೋಗ್ಬೇಕು. ಏನಾಯ್ತು ಲಕ್ಷ್ಮಿ? ರೀ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ. ಭಾವನನ್ ಮದ್ವೆ ದಿನ ಆಗಿದ್ದ ದುರಂತಾನೆ ಕಣ್ಮುಂದೆ ಬರ್ತಾ ಇದೆ. ಅದೇ ನನ್ಗೊಂಥರ ಭಯ ಆಗ್ತಿದೆ ರೀ. ಅರ್ಥ ಆಗುತ್ತೆ ಲಕ್ಷ್ಮಿ, ಆದರೆ ನಡೆದದ್ದನ್ನೇ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಹೇಳು? ನೀನೇ ಹೇಳ್ತಿರ್ತೀಯ ದೇವರಿದ್ದಾನೆ ಅಂತ. ನೀನೇ ಹಿಂಗೆ ಆತಂಕ ಪಟ್ಕೊಂಡ್ರೆ ನೋಡು, ನಮಗೆ ಒಳ್ಳೆ ಟೈಮ್ ಬಂದಿದೆ ಲಕ್ಷ್ಮಿ, ಎಲ್ಲ ಒಳ್ಳೇದಾಗುತ್ತೆ. ಹಂಗಾದ್ರೆ ನನಗೆ ಸಂತೋಷ ರೀ. ಹಾಗೆ ಆಗುತ್ತೆ. ನೋಡು, ನಾನೆಲ್ಲ ಪ್ಯಾಕ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಬಿಡು ಸರಿಯಾಗಿದೆಯಾ ಅಂತ. ಅವ್ನು ಹರೀಸ್ ಅಂತೂ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರೆ ಏನೋ ರೂಮ್ಗೆ ಹೋದ್ರೆ ಅವ್ರು ಆಚೆ ಬರೋದೇ ಇಲ್ಲ. ಅವರು ಹುಷಾರು. ಆ ಕಡೆ ಗುಣಕೊಂಡು ಓಡಾಡ್ತಿದ್ದವಳು ಹಿಂಗೆ ಕೂತ್ಬಿಟ್ಟಿದ್ಯಾ? ನಾಳೆ ಜಾನ್ವಿ ಮದುವೆ, ಮರ್ತಿಲ್ಲ ತಾನೆ? ಹೋಗು, ಏನಾದರೂ ಕೆಲಸ ಇರ್ಬೋದು ನೋಡು. ಹೌದು ರೀ, ಈ ಮನೇಲಿ ನಾನಿರೋದು ಅದಕ್ಕೆ ತಾನೆ. ಹಿಂಗೆ ಕಾಡ್ತಿದ್ಯಾ? ನೇರವಾಗಿ ವಿಷಯಕ್ಕೆ ಬಾ.
ಕೊಂಕಣ ಸುತ್ತ ಮೈಲಾರಕ್ಕೆ ಬಂದ ಹಾಗೆ ಯಾಕೆ ಮಾಡ್ತಿದ್ಯಾ? ಅಲ್ಲ ರೀ, ಈ ಮನೇಲಿ ಇಷ್ಟೊಂದು ಜನ ಇದ್ರಿ, ಯಾರಿಗಾದ್ರೂ ಒಬ್ರಿಗಾದ್ರೂ ನಮ್ಮಮ್ಮಂಗೊಂದು ಫೋನ್ ಮಾಡಿ ಮದುವೆ ಕರಿಬೇಕು ಅಂತ ಅನಿಸ್ಲಿಲ್ವಾ? ಇಷ್ಟು ಜನರ ಮಧ್ಯ ನಮ್ಮಮ್ಮ ಒಬ್ಬಳು ಹೆಚ್ಚಾಗ್ಬಿಡ್ತಿದ್ಲ. ಅವ್ರಿಗೆ ಫೋನ್ ಮಾಡಿದ್ದೀನಿ ಕಣೆ, ಬರ್ಬೋದು ಇರೋ. ನೀವು ಫೋನ್ ಮಾಡಿಬಿಟ್ರೆ ಸಾಕರಿ. ಈ ಮನೇಲಿ ಇನ್ನೂ ಹಿರಿಯರಿದ್ದಾರೆ. ಸಿಂಚನ ಅಂತ ಅವ್ರ ಮನೆಗೆ ಮಾತ್ರ ಅತ್ತೆ ಮಾವ ಇಬ್ರು ತಾವೇ ಹೋಗಿ ಅವ್ರ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿ ಕರೆದ್ಬಿಟ್ಟು ಬಂದಿದ್ದಾರೆ. ನಮ್ಮಮ್ಮನ ಯಾರೇ ಕರೀತಾರೆ? ನನ್ಗಿರೋಳು ಅವಳೊಬ್ಳು. ಅವಳು ಮದುವೆಗೆ ಬರಬೇಕು ಅಂತ ನನಗೂ ಅನ್ಸಲ್ವಾ? ಯಾಕೆ ಒಳ್ಳೆ ಚಿಕ್ಕ ಮಕ್ಕಳ ಥರ ಅಳ್ತಿದ್ಯಾ? ಬರ್ತಾರೆ, ಸ್ವಲ್ಪ ಹೊತ್ತು ಕಾಯೋಣ ಇರು. ಕರೆದ್ರೆ ತಾನೇ ಬರ್ತಾರೆ. ವೀಣಾ, ಅಮ್ಮ, ಚೆನ್ನಾಗಿದೀಯಮ್ಮ? ಚೆನ್ನಾಗಿದ್ದೀನಿ ಕಣೆ, ನೀನು ಹೇಗಿದೀಯಾ? ಚೆನ್ನಾಗಿದ್ದೀನಿ. ನೀನು ಬರ್ತೀಯೋ ಅಲ್ವೋ ಅಂದ್ಕೊಂಡಿದ್ದೆ. ನಿಮ್ಮ ಮತ್ತೆ ಕರೆದಿದ್ರು ಕಣೆ, ನಾನು ನೆನ್ನೆನೇ ಬರಬೇಕಾಗಿತ್ತು. ನಿನಗೆ ಗೊತ್ತಲ್ಲ ನನ್ನ ಕೆಲಸ ಹೇಗೆ ಅಂತ. ಅಮ್ಮ, ಅತ್ತೆ ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಒಂದ್ಸಲ ರಿಸಾರ್ಟ್ ಒಳಗಡೆ ಹೋಗ್ಬಿಟ್ರೆ ಎಲ್ಲ ವ್ಯವಸ್ಥೆ ಒಳಗಡೆನೇ ಇರುತ್ತೆ. ನಮಸ್ಕಾರಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬೀಗ್ರೆ, ಎಷ್ಟು ದಿನ ಆಯ್ತು ನೀವು ಮನೆಗೆ ಬಂದು? ಇವತ್ತು ನಿಮ್ಮನ್ನ ಮನೆಗೆ ಕರೆಸ್ಕೊಳ್ಳೋ ಪುಣ್ಯ ಸಿಕ್ತು. ಅಯ್ಯಯ್ಯೋ, ದೊಡ್ಡ ಮಾತು. ಈ ಮದುವೆಗೆ ನನ್ನನ್ನು ಮರೀದೆ ಕರೆದ್ರಲ್ಲ, ಅದು ನನ್ನ ಭಾಗ್ಯ. ನೀವು ನಮ್ಮ ಬೀಗ್ರು, ಹೇಗೆ ಮರೆಯೋದಕ್ಕಾಗತ್ತೆ ಹೇಳಿ? ವೀಣಾ, ಅಮ್ಮನ್ನ ರೂಮಿಗೆ ಕರ್ಕೊಂಡು ಹೋಗು. ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನು ಕುಡಿಯೋದಕ್ಕೆ ಏನಾದರೂ ತರ್ತೀನಿ. ಸಂತೋಷನಾ? ಕರ್ಕೊಂಡು ಹೋಗಿ ಹೋಗಿ. ಭವನ ನೋಡೆ, ವೀಣನ್ನ ಅವ್ರ ತಾಯಿ ನೋಡಿ ಎಷ್ಟು ಖುಷಿ ಪಡ್ತಿದ್ದಾಳೆ ಅಂತ. ಹೌದಪ್ಪ ಸಂತು, ಹೆಣ್ಮಕ್ಳಿಗೆ ಎಷ್ಟೇ ವಯಸ್ಸಾದರೂ ಅಮ್ಮ ಅಂದರೆ ಅಮ್ಮನೇ. ಬಾಮ್ಮ, ಬಾ ಕೂತ್ಕೋ. ಹಾ, ಈ ಸೀರೆ ನೋಡು, ನಿಮ್ಮತ್ತೆ ಕೊಟ್ಟಿದ್ದು. ನಮ್ಮತ್ತೆ ಕೊಡ್ಸಿದ್ದ? ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಅಮ್ಮ. ವೀಣಾ, ಇಷ್ಟು ದೊಡ್ಡ ಸಂಸಾರಕ್ಕೆ ನೀನು ಹಿರಿ ಸೊಸೆ ಆಗಿದೆಯಾ. ಇಲ್ಲಿವರೆಗೂ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಯಾ. ಇನ್ನು ಮುಂದೆನೂ ನೀನು ನಿಭಾಯಿಸ್ಕೊಂಡು ಹೋಗ್ತೀಯಾ ಅನ್ನೋ ಭರವಸೆ ನನಗಿದೆ ಕಣೆ. ಅಮ್ಮ, ನನಗೇನು ತೊಂದರೆ ಇದೆಯಮ್ಮ? ಈ ಮನೇಲಿ ಅತ್ತೆ ಇದ್ದಾರೆ, ಅಜ್ಜಿ ಇನ್ನೂ ಇದ್ದಾರೆ. ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಸಮಯ ಹೋಗಿದ್ದೇ ಗೊತ್ತಾಗಲ್ಲ ನನಗೆ. ನಿಮ್ಮತ್ತೆ ಬಿಡು, ಅವ್ರ ಬಗ್ಗೆ ಎರಡು ಮಾತಿಲ್ಲ ಅಲ್ವೇ? ಬಸ್ ಟಿಕೆಟು ಅವರೇ ಮಾಡಿಸಿ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರೆ ಅದು ಸರಿ. ಅಳಿಯಂದ್ರು ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ತಾನೆ? ಹೂನಮ್ಮ, ನಾನು ಹೇಳಿದ್ನಲ್ಲ, ನನಗೆ ಈ ಮನೇಲಿ ಯಾವ ಕೊರತೆನೂ ಇಲ್ಲ. ನಾನು ಚೆನ್ನಾಗೇ ಇದ್ದೀನಿ. ನನಗಿರೋ ಒಂದೇ ಒಂದು ಬೇಜಾರು ಅಂದರೆ, ನಿನ್ನ ಹತ್ರ ಮಾತಾಡಬೇಕು ಅಂತನ್ಸಿದ್ರೆ ನೀನು ಸಿಗೋದೇ ಇಲ್ಲ ಅಮ್ಮ. ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತಿರ್ತೀಯ. ನನಗೆ ತಾನೇ ಯಾರಿದಾರಮ್ಮ? ನೀನು ಯಾಕೆ ಇಷ್ಟೊಂದು ಕಷ್ಟಪಟ್ಟು ದುಡಿಬೇಕು ಹೇಳು? ಇಲ್ಲೇ ಎಲ್ಲೋ ನನ್ನ ಕಣ್ಣಿಗೆ ಕಾಣಿಸೋ ಥರ ಹತ್ತಿರದಲ್ಲೇ ಇರಬಾರ್ದಾ? ಹುಚ್ಚಿ ಕಡೆ ನೀನು ಅಲ್ವೇ? ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಕಾಚ ಹಚ್ಕೊಂಡಿರೋಕ್ಕೆ ನನಗೇನು ಗಂಡು ಮಕ್ಳಿದ್ದಾರ? ಇರೋದು ನೀನೊಬ್ಳು. ನಿನಗೂ ನಾನೇನು ಮಾಡೋಕ್ಕಾಗ್ತಾ ಇಲ್ಲ. ವೀಣಾ,
ನಿನಗೆ ಕಷ್ಟ ಅಂದರೆ ಒಂದು 4 ಕಾಸಾದರೂ ಕೊಡೋ ಅಷ್ಟು ಯೋಗ್ಯತೆ ಬೇಡವೇನೆ ನನಗೆ? ನೋಡು, ನನ್ನ ಮೈನಲ್ಲಿ ಇನ್ನೂ ಶಕ್ತಿ ಇದೆ. ಶಕ್ತಿ ಇರೋ ತನಕ ದುಡಿತೀನಿ ಬಿಡು. ಏನೋ ಅಮ್ಮ, ಆದರೂ ನಿನಗೆ ನನ್ನ ನೆನಪು ಅಂತ ಆಗೋದೇ ಇಲ್ಲ. ಹೋಗ್ಲಿ, ನೀನು ಫೋನ್ ಮಾಡಿ ಮಾತಾಡೋಣ ಅಂದರೆ ನಿನ್ನ ಹತ್ರ ಒಂದು ಫೋನೂ ಇಲ್ಲ. ನೀನು ಎಲ್ಲಿ ಕೆಲಸ ಮಾಡ್ತೀಯೋ ಅವ್ರ ಮನೆಗೆ ಫೋನ್ ಮಾಡಿ ಮಾತಾಡಬೇಕು. ಈ ಫೋನುಗೇನು ಎಲ್ಲ ನಮ್ಮಂಥವ್ರಿಗೆ ಯಾಕೆ ಬೇಕು ವೀಣಾ? ಹ್ಞೂನಮ್ಮ, ಇಲ್ಲೇ ಎಲ್ಲಾದರೂ ಹತ್ತಿರ ಇರು ಅಂದರೆ ಕೆಲಸ ಅಂತೀಯ. ಫೋನ್ ಮಾಡಿ ಮಾತಾಡೋಣ ಅಂತಂದರೆ ನನಗೆ ಯಾಕೆ ಫೋನು ಅಂತೀಯ? ಅಮ್ಮ, ನನಗೂ ಅಮ್ಮ ಅಂತ ಬೇಡವಾ ಅಮ್ಮ? ನನಗೇನಾದರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ನಾನು ಯಾರ ಹತ್ರ ಅಮ್ಮ ಹೇಳ್ಕೋಬೇಕು? ನೀನು ಅವಾಗವಾಗ ಇಲ್ಲಿಗೆ ಬಂದು ಹೋಗಿ ಆದರೂ ಮಾಡ್ತೀರಮ್ಮ. ಕೇಳ್ದಾಗ್ಲೆಲ್ಲ ರಜಾ ಕೊಡೋದಕ್ಕೆ ನಂದೇನು ಗೌರ್ಮೆಂಟ್ ಕೆಲಸ ಏನೇ? 4 ಮನೇಲಿ ಅಡುಗೆ ಕೆಲಸ ಮಾಡ್ತೀನಿ. ಒಂದು ಅರ್ಧ ದಿನ ರಜಾ ಕೊಡಿ ಅಂದರೆ ಎಲ್ಲರೂ ಹೇಗೆ ಹಾರಾಡ್ತಾರೆ ಗೊತ್ತಾ? ಬಿಡು. ತಗೋ, ಈ ದುಡ್ಡು ಇಟ್ಕೋ. ಏನಮ್ಮ ಇದು? ತಗೋ. ಕಷ್ಟ ಅಂದರೆ ಬೇಕಾಗತ್ತೆ. ಮೊಮ್ಮಗುಗೋಸ್ಕರ ನಾನು ಇದುವರೆಗೂ ಏನೂ ಮಾಡಿಲ್ಲ ಕಣೆ ವೀಣಾ. ಈ ದುಡ್ಡಲ್ಲಿ ಮಗುಗೇನಾದರೂ ಕೊಡಿಸೆ. ಬೆಳದಿಂಗಳು ಊಟನಾ? ಯಾಕೆ, ಏನ್ ವಿಶೇಷ ಇವತ್ತು? ಜಾನ್ವಿ ಮದ್ವೆ ಆಗಿ ಹೋಗ್ತಾ ಇದ್ದಾಳಲ್ಲ, ಅದಕ್ಕೆನಾ? ಸರಿ, ನೀನ್ ಹೋಗಿ ಎಲ್ಲಾರನ್ನೂ ಕರಿ, ನಾನು ಊಟ ತಗೊಂಡ್ ಬರ್ತೀನಿ. ಹೋಗು. ಮಾ, ಏನಮ್ಮ ಇದು ಬೆಳದಿಂಗ್ಳ ಊಟ? ಏನು ವಿಶೇಷ? ಇವತ್ತು ವೆಂಕಿನೇ ಎಲ್ರನ್ನೂ ಕರೆಸಿದ್ದು, ಅವನ ಹತ್ರನೇ ಕೇಳು. ನಮ್ ಜಾನ್ವಿ ಇವತ್ತು ಚಂದ್ರ ಮುಳುಗಿ ಸೂರ್ಯ ನಾಳೆ ಹುಟ್ಟೋ ಅಷ್ಟರಲ್ಲಿ ಮದುವೆ ಮಾಡಿಕೊಂಡು ಹೋಗ್ತಾಳೆ. ಜಾನ್ವಿ ಜೊತೆ ನಾವೆಲ್ಲ ಕೊನೆ ಸಲ ಬೆಳದಿಂಗ್ಳ ಊಟ ಮಾಡಬೇಕು ಅಂತಿದ್ದಾನೆ. ಆಯ್ತು, ಸಾಕು ಸಾಕು. ಏನಣ್ಣ, ನನಗೆ ಮದ್ವೆ ಮಾಡಿಸಿ ಕಳ್ಸಕ್ಕೆ ಕಾಯ್ತಾ ಇದ್ಯಾ? ಆದ್ರೂ ನೀನು ಹೇಳಿದ ನಿಜಾನೇ ಬಿಡು.
ಯಾಕೆ ಹಾಗೆ ಹೇಳ್ತೀಯ ಮಗಳೇ? ನೀನು ಕೇಳದೇ ಇರು. ಅಳಿಯಂದ್ರು ನಿಂಗೆ ಏನು ಬೇಕು ತಂದು ಕೊಡ್ತಿದ್ದಾರೆ. ನಿನ್ನ ಇಷ್ಟ ಕಷ್ಟದನ್ನೆಲ್ಲ ಅರ್ಥ ಮಾಡ್ಕೊಂಡು ನಡ್ಕೋತಿದ್ದಾರೆ ತಾನೇ. ಅಂಥ ಅಳಿಯಂದ್ರು ನೀನು ತವ್ರ ಮನೆಗೆ ಹೋಗ್ತೀನಿ ಅಂದರೆ ಬೇಡ ಅಂತಾರ? ನೋಡು ಮಗಳೇ, ನಿನಗೆ ಯಾವಾಗ ಬೆಳದಿಂಗ್ಳ ಊಟಕ್ಕೆ ಬರ್ಬೇಕು ಅನಿಸುತ್ತೆ ಆರಾಮಾಗಿ ಬರ್ಬೋದು, ನಮ್ಮ ಜೊತೆ ಊಟ ಮಾಡ್ಬೋದು, ಆರಾಮಾಗಿ ಹರಟೆ ಹೊಡೆದು ಹೋಗ್ಬೋದು. ಅಳಿಯಂದ್ರಿಗೆ ತವ್ರ ಮನೆಗೆ ಹೋಗಬೇಕು ಅಂತ ಹೇಳು ಸಾಕು, ಚಿಟ್ಕಿ ಹೊಡೆಯೋ ಅಷ್ಟಲ್ಲಿ ನಮ್ಮ ಮನೆ ಬಾಗ್ಲ ಹತ್ರ ತಂದು ಬಿಟ್ಟು ಹೋಗ್ತಾರೆ. ಓಹ್ ಬನ್ನಿ ಬನ್ನಿ. ನಮಸ್ತೆ. ನಮಸ್ಕಾರ ಅಳಿಯಂದ್ರೆ. ನಮಸ್ತೆ ಮಾವ. ನಮಸ್ತೆ ಅತ್ತೆ.